ಅದು ಅನ್ನದಾತರ ದೇಸಿ ಕ್ರೀಡೆ. ದೇಸಿ ಕ್ರೀಡೆಯಲ್ಲಿ ಜೋಡೆತ್ತು ಭಾರವಾದ ಕಲ್ಲು ಜಗ್ಗುವ ಕ್ರೀಡೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಹೆತ್ತೋ ಮಕ್ಕಳಿಗಿಂತ ಹೆಚ್ಚಾಗಿ ರೈತರು ಎತ್ತುಗಳನ್ನು ಪಾಲನೆ ಮಾಡ್ತಾರೆ. ಅಖಾಡಕ್ಕೆ ಕಾಲಿಟ್ಟ ಎತ್ತು ಭಾರವಾದ ಕಲ್ಲು ಜಗ್ಗುವ ಸ್ಪರ್ಧೆ ನೋಡುವವರ ಮೈ ರೋಮಾಂಚನಗೊಳಿಸುತ್ತದೆ. ಅದ್ಯಾವ ಕ್ರೀಡೆ ಅಂತೀರಾ? ಇಲ್ಲಿದೆ ನೋಡಿ. ಹೌದು, ಶಿಳ್ಳೆ, ಚಪ್ಪಾಳೆ, ಕೂಗಾಟ, ಜೋಡೆತ್ತಿನ ಕಲ್ಲು ಜಗ್ಗುವ ಸ್ಪರ್ಧೆ ನೋಡಲು ಕಿಕ್ಕಿರಿದು ಸೇರಿದ ಜನ ಜಗಜಟ್ಟಿಯಂತೆ ಅಖಾಡದಲ್ಲಿ ಕಲ್ಲು ಜಗ್ಗುವ ಜೋಡೆತ್ತು. ಈ ದೃಶ್ಯಾವಳಿಗಳು ಕಂಡು ಬಂದಿರೋದು ಯಾದಗಿರಿಯಲ್ಲಿ. ಯಾದಗಿರಿ ಜಿಲ್ಲೆಯ ವಡಗೇರೆ ತಾಲೂಕಿನ ಬೆಂಡಬೆಂಬಳಿ ಗ್ರಾಮದ ಹಜರತ್ ಸೈಯದ್ ಜಮಾಲುದ್ದೀನ್ ಜಾತ್ರೆಯಲ್ಲಿ ಕಲ್ಲು ಜಗ್ಗುವ ಜೋಡೆತ್ತಿನ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಜೋಡೆತ್ತಿನ ಸ್ಪರ್ಧೆ ಮೂಲಕ ಹಜರತ್ ಸೈಯದ್ ಜಾತ್ರೆಯಲ್ಲಿ ಭಾವೈಕ್ಯತೆ ಸಂದೇಶ ಸಾರಲಾಯಿತು. ಯಾವುದೇ ಜಾತಿ ಭೇದ ಭಾವ ಮರೆತು ಅಣ್ಣ ತಮ್ಮಂದಿರಂತೆ ನೂರಾರು ಜನ ಜಾತ್ರೆಯಲ್ಲಿ ಭಾಗವಹಿಸಿದ್ರು. ಇನ್ನು ಈ ಜೋಡೆತ್ತಿನ ಕಲ್ಲು ಜಗ್ಗುವ ಸ್ಪರ್ಧೆಯಲ್ಲಿ ತೆಲಂಗಾಣ, ಆಂಧ್ರಪ್ರದೇಶದ ಹಾಗೂ ಕರ್ನಾಟಕದ ಹಲವು ಪ್ರದೇಶದ ಜೋಡೆತ್ತುಗಳು ಆಗಮಿಸಿದ್ವು. ಅಖಾಡದಲ್ಲಿ ಒಂದು ಜೋಡೆತ್ತು ಜೊತೆ 7 ಜನ ಹುರುಪು ತುಂಬುವ ಆಟಗಾರರಿರುತ್ತಾರೆ. ಬರೋಬ್ಬರಿ 15 ಕ್ವಿಂಟಾಲ್ ತೂಕದ ಕಲ್ಲನ್ನು ಆರಾಮಾಗಿ ಜಗ್ಗುತ್ತಾ ಜನರನ್ನ ರಂಜಿಸುತ್ತವೆ ರೈತನ ಮಿತ್ರ ಜೋಡೆತ್ತುಗಳು. ಇನ್ನು ಭಾರವಾದ ಕಲ್ಲು ಜಗ್ಗುವ ಸ್ಪರ್ಧೆ ಈ ಭಾಗದಲ್ಲಿ ಫೇಮಸ್ ಹೊಂದಿರುವ ಕ್ರೀಡೆಯಾಗಿದೆ. ಬರೋಬ್ಬರಿ 15 ಕ್ವಿಂಟಾಲ್ ತೂಕದ ಕಲ್ಲನ್ನು 15 ನಿಮಿಷಗಳಲ್ಲಿ ಯಾವ ಜೋಡೆತ್ತು ಅತಿ ಹೆಚ್ಚು ರೌಂಡ್ ಹೊಡೆಯುತ್ತದೆಯೋ ಅದು ಗೆದ್ದ ಹಾಗೆ ಎಂದರ್ಥ. 250 ಅಡಿ ಉದ್ದದ ಅಖಾಡದಲ್ಲಿ ಒಂದೊಂದು ಜೋಡೆತ್ತು 5-6 ಸುತ್ತು ಆರಾಮಾಗಿ ಓಡುತ್ತವೆ. ಆ ಬಳಿಕ ಎತ್ತುಗಳನ್ನು ಹಿಂಸಿಸಿ ಓಡಿಸಲಾಗುತ್ತದೆ. ಗೆದ್ದ ಎತ್ತುಗಳಿಗೆ 1 ರಿಂದ 5 ಜೋಡಿಗಳಿಗೆ ನಗದು ಬಹುಮಾನ ವಿತರಣೆ ಮಾಡಲಾಗುತ್ತದೆ. ಶ್ರೀಮಂತ ಎಷ್ಟು ದುಬಾರಿ ಕಾರು ತಂದ್ರೂ ಯಾರು ನೋಡುವುದಿಲ್ಲ. ಆದ್ರೆ ನಾವು ಅನ್ನದಾತರ ಸ್ಪರ್ಧೆ ನೋಡಲು ಇಷ್ಟೊಂದು ಜನ ಸೇರ್ತಾರೆ, ಇದು ನಮಗೆ ಖುಷಿ ಅಂತಿದ್ದಾರೆ ರೈತರು. ಹಜರತ್ ಸೈಯದ್ ಜಮಾಲುದ್ದೀನ್ ಉರ್ಸಿನ ಅಂಗವಾಗಿ ಬೆಂಡಬೆಂಬಳಿ ಗ್ರಾಮದ ರೈತ ಬಾಂಧವರು 15 ಕ್ವಿಂಟಲ್ ಭಾರವಾದ ಕಲ್ಲನ್ನು ಜೋಡು ಎತ್ತುಗಳ ಸ್ಪರ್ಧೆಯನ್ನು ಒಡ್ಡಲು ಎಲ್ಲ ಗ್ರಾಮಸ್ಥರು ಹಾಗೂ ಮುಖಂಡರು ಎಲ್ಲರೂ ನಿರ್ಣಯಪೂರ್ವಕವಾಗಿ ನಮ್ಮ ಜಾತ್ರೆಯ ಅಂಗವಾಗಿ ನಡೆಸಿಕೊಡಲು ಇದು ಮಾಡಿದ್ದೇವೆ. ಅದೇ ಸಂಬಂಧ ಈ ಪಂದ್ಯದಲ್ಲಿ ವಿಜೇತರಾದವರಿಗೆ ನಮ್ಮ ಊರಿನ ಮುಖಂಡರಾದ ಡಾಕ್ಟರ್ ಶರಣಬಸಪ್ಪ ಕಾಮರೆಡ್ಡಿ ಅವರು ಪ್ರಥಮ ಬಹುಮಾನವಾಗಿ 25,000 ರೂಪಾಯಿ ಕೊಟ್ಟಿದ್ದಾರೆ. ದ್ವಿತೀಯ ಬಹುಮಾನ ಸಂಜೀವ್ ರೆಡ್ಡಿ ಮಾಲಿ ಪಾಟೀಲ್ ಐರೆಡ್ಡಿ ಅವರು 20,000 ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮೂರನೇ ಬಹುಮಾನ ಮನು ಪಾಟೀಲ್ ದೊಡ್ಡಮನಿ ಅವರು 15,000 ರೂಪಾಯಿ ಮೂರನೇ ಬಹುಮಾನವಾಗಿ ಕೊಟ್ಟಿದ್ದಾರೆ. ಅದೇ ನಾಲ್ಕನೇ ಬಹುಮಾನ ಶ್ರೀ ಚನ್ನಾರೆಡ್ಡಿ ಪಾಟೀಲ್ ಸೂಗ್ರೆಡ್ಡಿ ಅವರು 10,000 ರೂಪಾಯಿ ಕೊಟ್ಟಿದ್ದಾರೆ. 5ನೇ ಬಹುಮಾನ ಮನು ಪಾಟೀಲ್ ಪೊಲೀಸ್ ಪಾಟೀಲ್ ಅವರು 5,000 ರೂಪಾಯಿ ಬಹುಮಾನವಾಗಿ ಕೊಟ್ಟಿದ್ದಾರೆ. ಇದೆಲ್ಲಕ್ಕೂ ಈ ನಮ್ಮ ಊರಿನ ಎಲ್ಲ ರೈತ ಬಾಂಧವರು ಪ್ರೋತ್ಸಾಹ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಅನುವು ಮಾಡಿಕೊಟ್ಟಿದ್ದಾರೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಬಹಳ ಜನಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಿದ್ದಾರೆ. ಈ ಕ್ರೀಡೆ ಎದಕ್ಕೋಸ್ಕರ ಅಂತಂದ್ರೆ ಈ ರೈತ ಬಾಂಧವರಿಗೆ ಪ್ರೀತಿಯೇ ಅಂದರೆ ಎತ್ತುಗಳ ಮೇಲೆ ಬಹಳ ಪ್ರೀತಿ ಇರ್ತದ. ಸಾಕಷ್ಟು ಕೋಟಿದೊಂದು ಕಾರ್ ತಂದರೂ ಕೂಡ ಯಾರು ಮನೆಯಲ್ಲಿ ಹೋಗಿ ನೋಡಲ್ಲ. ಈ ಸಲ ನಮ್ಮೂರಿನಲ್ಲಿ ನಿಂಗಪ್ಪ ದಂಡಿನವರು 7,81,000 ರೂಪಾಯಿ ಕೊಟ್ಟು ಒಂದು ಜೋಡಿ ಎತ್ತು ತಂದಿದ್ದಾರೆ. ಇದು ರೈತರದ್ದು ಒಂದು ಖುಷಿ ನೋಡಬೇಕಂತ ಒಂದು ಆತುರ. ಇದೆಲ್ಲಕ್ಕೂ ಮುಖ್ಯವಾಗಿ ಇದು ರೈತರು ಮಾಡ್ತಕ್ಕಂಥ ಕೆಲಸ ಅಂತ ನಾನು ಹೇಳ್ತೀನಿ. ನಾನು ಇದೆಲ್ಲ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆಯಾಗಿ ಯಾದಗಿರಿಯಲ್ಲಿ ನಡೆದಿರುವ ಕಲ್ಲು ಜಗ್ಗುವ ಸ್ಪರ್ಧೆ ನೋಡುಗರ ಮೈ ರೋಮಾಂಚನಗೊಳಿಸುವ ಹಾಗೆ ಮಾಡಿದೆ. ಇನ್ನು ಮುಸ್ಲಿಂ ಬಾಂಧವರ ಜಾತ್ರೆಯಲ್ಲಿ ಎಲ್ಲರೂ ಭಾವೈಕ್ಯತೆ ಮೆರೆದಿರುವುದು ಇನ್ನೊಂದು ವಿಶೇಷ ಅಂತಾರೆ ಸಾರ್ವಜನಿಕರು. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 084722566163.